ಜಮ್ ಮನುನ ಕೇಳೋಣ ಬನ್ನಿ. ಮನು KFC ತಿನ್ನಕ್ ರಾಮನಗರ ಹೋಗೋಣ. One more take. Be serious. ಮನು KFC ತಿನ್ನಕ್ ರಾಮನಗರ ಹೋಗೋಣ. KFC ತಿನ್ನಕ್ ರಾಮನಗರ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀನಿ ಅಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ನನ್ನ ವ್ಲಾಗ್ ಏನಂತ ಅಂದರೆ ಡೈಲಿ ವ್ಲಾಗ್. ಅಂದರೆ ಇವತ್ತು ನಾನು ಎಷ್ಟು ಕೆಲಸ ಮಾಡ್ತೀನಿ, ಮನೆ ಕೆಲಸನೇ, ಅದೊಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಮನೆ ಕೆಲಸ ಏನೇನಿರುತ್ತೆ, ನಾನು ಏನೇನು ಕೆಲಸ ಮಾಡ್ತೀನಿ ಅಂತ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಸೊ ಸ್ಟಾರ್ಟಿಂಗ್ ಫಸ್ಟ್ ನಾನೀಗ ಕಸ ಗುಡಿಸ್ಬೇಕು, ಫುಲ್ ಕ್ಲೀನಿಂಗ್, ಹೋಮ್ ಕ್ಲೀನಿಂಗ್ ಮಾಡಬೇಕು. ಸೊ ಬನ್ನಿ ಹಾಗೆ ಒಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ. ಹಾಗೆ ಸ್ವಲ್ಪ ಬೇಜಾರಾಗುತ್ತೆ ಅಂದ್ಬಿಟ್ಟು ಒಂದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲು ರೂಮ್ ಕ್ಲೀನ್ ಮಾಡಬೇಕು ಗೈಸ್. ರೂಮ್ ಎಲ್ಲ ಪಾಪು ಎಲ್ಲ ಹೇಗೆ ಮಾಡಿದ್ದೇನೆ ಗೊತ್ತಾ, ರೂಮ್ ಕ್ಲೀನ್ ಮಾಡಬೇಕು. ಸೊ ನೋಡಿ ಯಾವ ರೀತಿ ಇದೆ ರೂಮು. ಇದು ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಾಕು ಆಗೋಯ್ತಿರತ್ತೆ. ಇನ್ನು ಪಾತ್ರೆಗಳಿದಾವೆ. ಇದು ನೋಡಿ ಗೈಸ್ ನನ್ನ ಫೋಟೋ. ಇನ್ನ ಕೆಲಸಗಳಿದಾವೆ, ಬನ್ನಿ ಕ್ಲೀನ್ ಮಾಡೋಣ. ಗೈಸ್ ನಮ್ಮ ಇದು ಕಸ್ಟಮರ್ ಒಬ್ರು ಮಾಡಿಕೊಟ್ಟಿದ್ದಾರೆ ತೋರಣನ. ನೋಡಿ ಈ ತೋರಣ ಎಲ್ಲ ನಾನು ಎಲ್ಲಿಟ್ಟಿದ್ದೀನಿ ಅಂತ, ಇದನ್ನೆಲ್ಲ ಕೊಟ್ಟು ಕಳಿಸ್ಬೇಕು ಅವರು ಕೇಳಿದಾಗ. ಸೊ ಈ ತೋರಣನ ಮಾಡಿಸ್ತಾ ಇದ್ದೀನಿ ನಾನೀಗ ಪ್ರೆಸೆಂಟು. ಇದು ಬಿಡಿ ಸಿಂಗಲ್. ಈ ತೋರಣನ ಪ್ರೆಸೆಂಟ್ ನಾನು ಮಾಡಿಸ್ತಾ ಇದ್ದೀನಿ ಈಗ. ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಮಾಡ್ತೀನಿ ಅಂತ ಇದ್ರೆ ಕಮೆಂಟ್ ಮಾಡಿ ಗೈಸ್ ನನಗೆ. ಇಲ್ಲೇ ಯೂಟ್ಯೂಬಲ್ಲೇ ಮಾಡ್ತೀನಿ ಅಂದರೆ ನನಗೆ ಕಾಮೆಂಟ್ ಮಾಡಿ. ಮೀಶೋಯಿಂದ ಒಂದು ಪಾರ್ಸೆಲ್ ಬಂದಿದೆ, ಅದನ್ನ ರೀಲ್ಸ್ ಮಾಡಿ ಹಾಕ್ಬೇಕು. ಮತ್ತು ಈ ಸ್ಯಾರಿನ ಬ್ಲೌಸ್ ಸ್ಟಿಚಿಂಗ್ಗೆ ಕೊಡಬೇಕು. ಇನ್ನು ಕೆಲಸ ತುಂಬ ಇದ್ದಾವೆ. ಮತ್ತು ಇರಿ ಗೈಸ್, ನೆನ್ನೆ ನಾನು ಶಾಪಿಂಗ್ ಹೋಗಿದ್ದೆ. ಏನು ತಗೊಬಂದಿದ್ದೀನಿ ಗೊತ್ತಾ, ತೋರಿಸ್ತೀನಿ ರೀ. ನಾನು ಶಾಪಿಂಗ್ ನೆನ್ನೆ ಹೋಗಿದ್ದೆ, ವಿಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಗಾಡಿ ಓಡಿಸ್ತಾ ನಾನೇ ಎಲ್ಲ ಹ್ಯಾಂಡ್ಲ್ ಮಾಡೋಕ್ಕಾಗಿಲ್ಲ. ಸೊ ಇದನ್ನೊಂದು ಬ್ಲೇಸರ್ ಥರ ತಗೊಂಡೆ, ಜೀನ್ಸ್ ಮೇಲೆ ವೇರ್ ಮಾಡೋಕ್ಕೆ. ನೋಡಿ ಚೆನ್ನಾಗಿದೆ ಅಲ್ವಾ ಒಂಥರ. ಇದು ಕಾಸ್ಟ್ ಬಂದು 500. ನೋಡಿ ತುಂಬ ಚೆನ್ನಾಗಿದೆ. ಎದು ನೋಡಿ ಗೈಸ್ ಏನು ಮಾಡ್ತಿದ್ದಾನೆ, ಅವನಿಗೆ ಹುಷಾರಾಗಿದ್ದಾನೆ, ಚೆನ್ನಾಗಿದ್ದಾನೆ. ಆಮೇಲೆ 250ಗೆ ಅಂದ್ಬಿಟ್ಟು ಯಾವ ಶಾಪ್ ಅಂದರೆ ಅದೇ ನಾನು ಯಶಸ್ವಿನಿ ಅಂತ ಒಂದು ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ನೋಡಿ, ಆ ಶಾಪಲ್ಲೇ. ಮತ್ತು ಇದೊಂದು ತೊಗೊಂಡಿದ್ದೀನಿ ಗೈಸ್, ಓಪನ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ. ತುಂಬ ಸಕ್ಕತ್ತಾಗಿದೆ ಗೈಸ್. ಕಲರ್ ಕಾಂಬಿನೇಷನ್ ಅಂತೂ ಗೋಲ್ಡು ಮತ್ತು ಬ್ಲ್ಯಾಕು. ಇದು ಸ್ಟಿಚಿಂಗ್ ಕೊಡಬೇಕು. ಎಸ್ ಇರಲಿಲ್ಲ ಸೈಜು, ಎಮ್ ಇತ್ತು. ಸೊ ನನಗಂತೂ ತುಂಬ ಸ್ಟಿಚಿಂಗ್ ಇಡಿಸ್ಲೇಬೇಕು. ಇದೊಂದು ತೊಗೊಂಡೆ, ಮತ್ತು ಆ ಬ್ಲೇಸರ್ ಒಂದು, ಮತ್ತು ಈ ಕಲರ್ ಒಂದು ಕ್ರೀಮ್ ಕಲರ್ ಥರ ತುಂಬ ಚೆನ್ನಾಗಿದೆ ಕಲರ್ ಮಾತ್ರ. ಇದು ನೋಡಿ ಗೈಸ್ ಯಾವ ರೀತಿ ಇದೆ. ಸ್ಟಿಚಿಂಗ್ ಇಡಿಸ್ಬೇಕು ಇದನ್ನ. ಚೆನ್ನಾಗಿದೆ ಅಲ್ವಾ. ಇದು 250, ಇದು 250, ಇದು 500 ಏನೋ, 550ನೋ 500 ಇದೆ. ಟೋಟಲ್ 1000ಗೆ ಇಷ್ಟನ್ನು ತಗೊಂಡಿದ್ದೀನಿ. ಇದನ್ನ ಸ್ಟಿಚಿಂಗ್ ಇಡ್ಸಕ್ಕೆ ಕೊಡಬೇಕು. ಅದೇ ಆ ಬ್ಲೌಸ್ಗೆ ಸ್ಟಿಚಿಂಗ್ ಕೊಟ್ಟಾಗ ಇಡ್ಸಕ್ಕೆ ಕೊಡಬೇಕು. ಸೊ ಗೈಸ್ ಇವಾಗ ಮನೆ ಕ್ಲೀನ್ ಮಾಡಬೇಕು, ಆಮೇಲೆ ನಿಮ್ಮ ಹತ್ರ ಸಿಗ್ತೀನಿ. ತೋರಿಸ್ಲಿಲ್ಲ ಅಲ್ವಾ. ಬಟ್ಟೆಗಳಿದಾವೆ, ಬಟ್ಟೆಗಳಿದಾವೆ, ಒಗ್ದಿರೋ ಬಟ್ಟೆಗಳೆಲ್ಲ ಮಡಚಬೇಕು. ಇವನ್ನೆಲ್ಲ ಬೀರಲ್ಲಿ ಇಡಬೇಕು. ತುಂಬಾ ಕೆಲಸ ಇದೆ ಇವತ್ತು. ಎದು ಹಾಯ್ ಮಾಡು. ಹಾಯ್, ವೆಲ್ಕಮ್ ಟು ಮಮ್ಮಿ ಚಾನಲ್. ವೆಲ್ಕಮ್ ಟು ಹೇಳು. ನೀನೇನೇನ್ ಕಲ್ತಿದ್ಯಾ ಹೇಳಪ್ಪ, ಮನೇಲಿ ಏನೇನ್ ಕಲ್ತಿದ್ಯಾ ಎಲ್ಲಾನು. A for 1 3
ಮಾಡಿದ್ ಸಾಕು. ಹೇಳು ಏನೇನ್ ಕಲ್ತಿದ್ಯಾ ನೀನು? ಸ್ಕೂಲ್ಗೆ ಹೋಗ್ದೆ ಮನೇಲಿ ಏನೇನ್ ಕಲ್ಸಿದೀನಿ ಅಮ್ಮ? ಯಾರೋ ಒಬ್ರು ಸ್ಯಾರಿ ಕಲೆಕ್ಷನ್ ಕೇಳಿದ್ರಿ, ಎಲ್ಲ ಅವ್ರಿಗೋಸ್ಕರ ಅಂದ್ರೆ ಇದೆಲ್ಲ ಮಡ್ಚ್ಬೇಕು ಗೈಸ್. ಅವ್ರು ಕೇಳಿದಾರಲ್ವಾ, ಮತ್ತೆ ಅದು ಒಂದ್ಸಲ ಮಡ್ಚೋದೇನಕ್ಕೆ ಅನ್ಬಿಟ್ಟು ಅದು ಒಂದ್ ಲಾಗ್ ಮಾಡ್ಬೇಕು. ಒಬ್ರು ಕೇಳಿದಿರಿ. ಮತ್ತೆ ನಿಮ್ಗೆ ಯಾವ ತರ ಇಷ್ಟ, ಯಾವ ತರ ಬೇಕು ಲಾಗ್ ಅದನ್ನು ಹೇಳಿ. ಕಂಟೆಂಟ್ ಏನಾದ್ರು ಇದ್ರೆ ನನಗೂ ಒಂದ್ ಸ್ವಲ್ಪ ಐಡಿಯಾ ಕೊಡಿ. ನನ್ನ ಹತ್ರನೂ ಐಡಿಯಾಗಳು ಇದ್ದಾವೆ. ಬಟ್ ನಿಮ್ಗೆ ಯಾವ ತರ ನೀವ್ ಯಾವ ತರ ಎಕ್ಸ್ಪೆಕ್ಟ್ ಮಾಡ್ತೀರಾ ವಿಡಿಯೋಸ್ನ ಅಂತ ಕಾಮೆಂಟ್ ಮಾಡಿ. ನಮ್ ಪಾಪ ನೋಡಿ ಗೈಸ್, ಈ ಬೊಂಬೆ ತಪ್ಕೊಂಡ್ರೆ ಅವನ್ ಕೋಪ. ಅದಕ್ಕೆ ಅದನ್ನ ಅಲ್ಲಿ ಬಿಸಾಕ್ಬಿಟ್ಟಿದ್ದ. ನಮ್ ಪಾಪ ಇದು ನೋಡಿ ಗೈಸ್, ನಮ್ ಪಾಪ. ನೀನ್ ಬೇಡ ಹೋಗು. ನಮ್ ಪಾಪ ನೋಡಿ, ಅವನು ಬಿದ್ದು ಒದ್ದಾಡ್ತಾನೆ. ಈ ಬೊಂಬೆ ಮುತ್ಕೊಡ್ದೆ ಇದ್ಯಾ? ಹೋಗೋ, ಯಾರನ್ನೋಗೋ. ನೋಡಿ ಅವನ್ನ ಆ ಬೊಂಬೆ ಜೊತೆ ಆಟ ಆಡ್ತಾ ಇರ್ತಾನೆ. ಅವನು ಈಗ ಆಟ ಆಡಿದ್ರೆ ನನಗೂ ಸ್ವಲ್ಪ ಕೆಲ್ಸಗಳು ಮಾಡ್ಕೋಬಹುದು. ಇನ್ನ ಪಾತ್ರೆಗಳಿದಾವೆ, ಪಾಪಕ್ ಸ್ನಾನ ಮಾಡಿಸ್ಬೇಕು, ಕೆಲ್ಸಗಳಿದಾವೆ. ಕೆಲ್ಸ ಆಯ್ತು, ಕಸ ಗುಡಿಸ್ಬೇಕು, ಅದೆಲ್ಲ ಬೆಡ್ಶೀಟ್ ಎಲ್ಲ ಮಡ್ಚಿಟ್ಟು ಎಲ್ಲ ಮಾಡಾಗಿದೆ. ಇಲ್ಲಿ ಬೇರೆ ಒಲೆ ಕೆಟ್ಟೋಗಿದೆ, ಇದನ್ನ ಯಾರು ನೋಡ್ಬೇಕು. ಆಮೇಲೆ ಇದ್ ಕೆಟ್ಟವ್ರೆ ತುಂಬಾ ಕಷ್ಟ ಹತ್ತಿಸೋದು. ಮತ್ತೆ ಬೇರೆ ಅವನಿಗೆ ಸ್ನಾನ ಮಾಡ್ಸ್ಬಿಟ್ಟು ಮಲಗಿಸಿದೆ. 1-2 ಅವರ್ ಮಲ್ಕೋತಾನೆ. ಆಮೇಲೆ ಕೆಲ್ಸ ಮಾಡ್ಕೋಬಹುದು. ನಾನು ನೀರ್ ಕಾಯಿದ್ರೆ ಅವನಿಗೆ ಸ್ನಾನ ಮಾಡಿಸ್ಬೋದು. ಸೊ ನೆಕ್ಸ್ಟ್ ಗೈಸ್, ಇದನ್ನ ನಾವ್ ಏಂತಕ್ ಮಾಡ್ಸಿದೀವಿ ಗೊತ್ತಾ? ಇಲ್ಲಿ ನೋಡಿ ಗೈಸ್, ಈಗ ನಿಮ್ ಮನೆ ಚಿಕ್ಕ ಮಕ್ಳು, ಈಗ ಎದುವಷ್ಟು ಏಜು 2 ವರ್ಷ 3 ವರ್ಷ ಓಡಾಡೋ ಅಂತ ಮಕ್ಳುಗಳು ಏನ್ ಮಾಡ್ತವೆ, ಆಚೆ ಹೊರ್ಟೋಗ್ತಾರೆ. ನಾವು ಆಚೆ ಹೊರ್ಟೋದ್ರೆ ನಾವು ಇಲ್ಲಿ ಮನೆ ಒಳಗೆ ಇರ್ತೀವಿ. ಏನ್ ಮಾಡೋದು ಅವಾಗ? ಏನ್ ಮಾಡಕ್ಕಾಗುತ್ತೆ ಅಂದ್ಬಿಟ್ಟು ನಿಮ್ಗೊಂದು ತೋರಿಸ್ತೀನಿ ಬನ್ನಿ. ನಮ್ಮ ಇಲ್ಲೇ ಇದು ಸುಗ್ನಳ್ಳಿ ಸರ್ಕಲ್ ಅಲ್ಲಿ ಒಂದು ಮಿಲ್ ಇದೆ, ವುಡ್ ವರ್ಕ್ಸ್ ಅಂತ. ಅಲ್ಲಿ ಇದನ್ನ ಮಾಡಿಸ್ಕೊಂಡಿದೀವಿ ನೋಡಿ ಈ ತರ. ಈಗ ಅವನು ಒಳಗಡೆನೆ ಕೂಡಾಕ್ಬೋದು, ಅವ್ನ ಆಚೆ ಹೋಗಕ್ಕಾಗಲ್ಲ. ಇದೊಂದು ಈ ತರ ಇದಿರುತ್ತೆ. ಅದು ಲಾಕ್ ಮಾಡಿದ್ರೆ ಅವ್ನ ಮನೆ ಒಳಗಡೆನೆ ಇರ್ತಾನೆ. ನಮಗೂ ಕೆಲಸ ಮಾಡೋಕ್ಕೂ ಈಸಿ ಆಗುತ್ತೆ. ನೋಡಿ, ಸೂಪರ್ ಐಡಿಯಾ ಅಲ್ವಾ? ಸೊ ನೋಡಿ, ನಾನು ಅಲ್ಲಿ ನೀರು ಕಾಯಿಸ್ಬೇಕು ಅಂದ್ಬಿಟ್ಟು ಅಲ್ಲಿ ಓಪನ್ ಮಾಡ್ಬಿಟ್ಟೆ. ಅವನಾಗ್ಲೇ ಆಚೆ ಹೋಗಿ ಆಟ ಆಡ್ತಿದ್ದಾನೆ. ಈಗ ನಾನು ಒಳಗಡೆ ಇರ್ತೀನಿ, ಆಗ ಏನ್ ಮಾಡಕ್ ಹೋಗುತ್ತೆ ನೋಡಿ, ಅಲ್ಲಿ ಜೀಪಲ್ಲಿ ಆಟ ಆಡ್ತಿದ್ದಾನೆ ನೋಡಿ. ಇವಾಗ ಒಳಗಡೆ ಹೇಗ್ ಕರ್ಕೊಂಡ್ ಲಾಕ್ ಮಾಡ್ತೀನಿ ಅವನ್ನ. ಬೈಲಿ ಚಿಂಚು, ಬೈಲಿ. ಇಲ್ಲೇ ಆಟ ಆಡ್ತೀಯಾ? ಈಗ ಬಂದ್ಬಿಡ್ತಾನೆ ನಾನು ಆಚೆ ಡೋರ್ ಓಪನ್ ಮಾಡ್ಬಿಟ್ರೆ. ಸೊ ನೀರೊಲೆ ಕಾಯ್ತಿದೆ, ಈಗ ಸ್ವಲ್ಪ ಕಸ ಗುಡಿಸ್ಬಿಡೋಣ. ಗೈಸ್, ಏನಾದ್ರೂ ಕಂಟೆಂಟ್ ಹೇಳಿ ಗೈಸ್, ನನಗೂ ಏನು ತಲೆ ಓಡ್ತಿಲ್ಲ. ನಿಮ್ಗೆ ಯಾವ ತರ ಇಷ್ಟ ಆಗುತ್ತೆ ಅದನ್ನ ಹೇಳಿ ಗೈಸ್. ಆ ವಿಡಿಯೋ ಮಾಡಾಕ್ತೀನಿ. ಅಂದ್ರೆ ಟ್ರಾವೆಲಿಂಗ, ಇಲ್ಲ ಕುಕ್ಕಿಂಗ, ಏನಾದ್ರೂ ಹೇಳಿ, ಸಜೆಷನ್ ಕೊಡಿ, ನಂಗೆ ಮಾಡ್ತೀನಿ ಅದನ್ನ. ಅವನು ಹಾಕೋದವನೇ. ಹೆಂಗ ಹಾಕೊಳ್ಳೋದು ತೋರ್ಸು. ಹೆಂಗ ಹಾಕೊಳ್ಳೋದು? ಎಲ್ಲ ನೋಡ್ಬಿಟ್ಟು ಇವನು ಮಾಡೋದು. ಗೈಸ್, ಪಾಪ ಮಲ್ಕೊಂಡಿದ್ದಾನೆ, ತೋರಿಸ್ತೀನಿ ಅವನ್ನ. ಅವನ ಎದ್ದು ಬಿಡ್ತಾನೆ ಅಂತ ನಿಧಾನಕ್ಕೆ ಮಾತಾಡ್ತಾ ಇದ್ದೇನೆ. ಸೊ ನನಗೆ ಸ್ವಲ್ಪ ಕೆಲಸ ಇದೆ, ಪಾತ್ರೆ ಬೆಳಬೇಕು, ಹೋಗೋಣ ಬನ್ನಿ. ಸೊ ಗೈಸ್, ನನ್ನ ಪಾಪು ಮಲಗಿಸ್ಬಿಟ್ಟು ಬಂದಿದ್ದೀನಿ. ಅವನಿಗೆ ಸ್ನಾನ ಮಾಡಿಬಿಟ್ಟು ಮಲಗಿಸಿದ್ದೀನಿ. 1-2 ಅವರ್ ಅವನು ಎದೊಳ್ಳಲ್ಲ. ಅಷ್ಟೊಂದು ನಾನು ಪಾತ್ರೆ ಎಲ್ಲ ತೊಳ್ಕೊಬೇಕು ನೋಡಿ. ಪಾತ್ರೆ ಮತ್ತೆ ಹಾಲಿನ ಕ್ಯಾನ್ ಬೆಳಗ್ಗೆ ತೊಗೊಂಡೋಗಿರೋದು ಎಲ್ಲ ಇದೆ, ಬೆಳಗ್ಬೇಕು. ಸೊ ನಾನು ಆಲ್ರೆಡಿ ಬೆಳಿಗ್ಗೆನೂ ಬೆಳಗಿದೆ, ನೈಟ್ ಇದೆಲ್ಲ ಇರುತ್ತಲ್ಲ. ಸೊ ಇದೆಲ್ಲ ಬೆಳಿಗ್ಗೆದು. ಸೊ ಹಸುಗಳೆಲ್ಲ ಸಗಣಿ ಇಟ್ಕೊಂಡು ಮಡಗವೆ. ಅವನು ಸ್ವಲ್ಪ ಹೆಚ್ಚಬೇಕು, ಆಮೇಲೆ ನಾನು ಸ್ನಾನಕ್ಕೆ ಹೋಗ್ಬೇಕು ಅಷ್ಟೇ ಗೈಸ್. ಇಷ್ಟು ಕೆಲಸ ಇದೆ, ಅಷ್ಟರಲ್ಲಿ ಅವನು ಎದೋಗ್ಬಿಡ್ತಾನೆ.
ಸೊ ಇದೆಲ್ಲ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ಕ್ಯಾಮ್ರಾ ಇಟ್ಕೊಂಡು ಇದೆಲ್ಲ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಆಮೇಲೆ ಸಿಗ್ತೀನಿ. ನನ್ನ ಕ್ಯಾಮ್ರಾ ಎಲ್ಲಿಟ್ಟಿದ್ದೀನಿ ತೋರಿಸ್ತೀನಿ ರೀ. ಆ ಟಬ್ ಇದೆಯಲ್ಲ ಇದ್ರ ಮೇಲೆ ಇಟ್ಟಿದ್ದೀನಿ ಗೈಸ್. ಬನ್ನಿ ಪಾತ್ರೆ ತೊಳೆಯುವ. ಕ್ಯಾಮ್ರಾ ಆನ್ ಆಗಿದೆ ಅಲ್ವಾ? ಆನ್ ಆಗಿದೆ. ಬನ್ನಿ ತೊಳೆಯೋಣ. ಒಂದು ರೀಲ್ ನೋಡಿದೆ ನಾನು, ಏನು ಗೊತ್ತಾ, ನಾವು ಇಷ್ಟು ಪಾತ್ರೆ ಅಂದ್ರೆ ಎಷ್ಟಾದ್ರೂ ಇರಲಿ ಪಾತ್ರೆ ಡೈಲಿ ತೊಳಿದೀವಲ್ವಾ, ಡೈಲಿ ತೊಳೆದಷ್ಟು ಪಾತ್ರೆನ ನಮ್ಮ ಮುಖ ಏನಾದ್ರೂ ತೊಳ್ಕೊಂಡಿದ್ರೆ ಇಷ್ಟೊತ್ತಾಗ್ಲೇ ಬೆಳಗಾಗಿರ್ತಿದ್ವಿ ಅಲ್ವಾ. ನಾನೇನು ಕರ್ಗಿಲ್ಲ, ಬೆಳಗ್ಗೆ ಇದ್ದೀನಿ, ಹೇಳಿದ್ದಷ್ಟೇ. ನಾನು ಡೈಲಾಗ್ ರೀಲ್ಸ್ ನೋಡಿದ್ದೆ, ಅದು ಹೇಳಿದ್ದಷ್ಟೇ. ನಾನು ಇಷ್ಟು ಪಾತ್ರೆ ತೊಳಿತಾ ಲಾಗ್ ಮಾಡ್ಕೊಂಡು ಹೊಂಟೋದ್ರೆ ಜಾಸ್ತಿ ನಿಮಿಷ ಆಗೋಗುತ್ತೆ. ಇದೇ ಲಾಗ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಸಾಕು, ಇದೆಲ್ಲ ಪಾತ್ರೆ ತೊಳೆದ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ಸೊ ಗೈಸ್, ನಾನೆಲ್ಲ ಕೆಲಸ ಮುಗಿಸಿ ಫೈನಲಿ ರೆಡಿಯಾಗಿದ್ದೀನಿ. ಹೇಗೂ ರೆಡಿಯಾಗಿದ್ದೀನಿ ಅಲ್ವಾ? ಆಚೆ ಹೋಗೋಣ ಅಂತ ಅನ್ಕೋತಾ ಇದ್ದೀನಿ. ಸೊ KFC ತಿನ್ನಬೇಕು ಅಂತ ತುಂಬ ದಿನದಿಂದ ನನಗೆ ಅನಿಸ್ತಿದೆ. KFC ತಿನ್ನಕ್ಕೆ ಹೋಗೋಣ, ಹೇಗಾದರೂ ಮನುನ ನೈಸ್ ಮಾಡೋಣ ಅಲ್ವಾ? ಸೊ ಬನ್ನಿ ಹೋಗೋಣ, ಮನುನ ಕೇಳೋಣ. ಸೊ ಅವನೊಂದು ಸ್ವಲ್ಪ ನೈಸ್ ಮಾಡೋಣ ಬನ್ನಿ. ಇಲ್ಲಿದ್ದಾನೆ. ಮನು, ಏನು ಮಾಡ್ತಿದ್ಯಾ? ಗಾಡಿಲಿ ಹೋಗೋಣ, ಅಂಗಡಿ ಹತ್ರ ಹೋಗ್ತಾ ಇದ್ದೆ. ಹೇಗೋ ಎಲ್ಲ ಕೆಲಸ ಆಗಿದೆ ಅಲ್ವಾ? KFC ತಿನ್ನಕ್ಕೆ ರಾಮನಗರ ಹೋಗೋಣ. ಸೊ ಗೈಸ್, ಮನುನ ಸ್ವಲ್ಪ ನೈಸ್ ಮಾಡೋಣ, ರಾಮನಗರ ಹೋಗ್ಬೇಕಲ್ವಾ? ಸೊ ಅವ್ರನ್ನ ಕೇಳೋಣ ಬನ್ನಿ. ಮನು, KFC ತಿನ್ನಕ್ಕೆ ರಾಮನಗರ ಹೋಗೋಣ. KFC ತಿನ್ನಕ್ಕೆ ರಾಮನಗರ ಹೋಗ್ಬೇಕಾ? ಇದಕ್ಕೆ ಇಲ್ಲೇ ಮನೇಲೆ ಮಾಡೋಣ ಬಾ. ಹೌದಾ? ರೆಸಿಪೀಸ್ ಎಲ್ಲ ಹೇಗೆ? ನಾನು ಹೇಳ್ಕೊಡ್ತೀನಿ, KFC ಮಾಡೋಣ ಬಾ. ಹಾ, ಓಕೆ. ಸೊ ಸೊ ಮನುನ ಕೇಳೋಣ ಬನ್ನಿ. ಮನು, KFC ತಿನ್ನಕ್ಕೆ ರಾಮನಗರ ಹೋಗೋಣ. ಒಂದು ಮೋರ್ ಟೇಕ್, ಬಿ ಸೀರಿಯಸ್. ಮನು, KFC ತಿನ್ನಕ್ಕೆ ರಾಮನಗರ ಹೋಗೋಣ. KFC ತಿನ್ನಕ್ಕೆ ರಾಮನಗರ? ಬಿ ಸೀರಿಯಸ್ ರಾಧಿಕಾ, ಬಿ ಸೀರಿಯಸ್. ಮನು, KFC ತಿನ್ನಕ್ಕೆ ರಾಮನಗರ ಹೋಗೋಣ. KFC ತಿನ್ನಕ್ಕೆ ರಾಮನಗರನಾ? ಬಾ, ಇಲ್ಲೇ ಮನೇಲೆ ಮಾಡೋಣ. ಹೌದಾ? ರೆಸಿಪೀಸ್ ಎಲ್ಲ ಹೇಗೆ? ತಗೋ, ಚಿಕನ್ ಇಲ್ಲೇ ನಡಿ, ರೆಡಿ ಮಾಡೋಣ. ನೋಡಿ ಚಿಕನ್ ಸಾಕ್ಬಿಟ್ಟ. ನಂಗಂತೂ ನಕ್ಕಿ ನಕ್ಕಿ ಕಣ್ಣಲ್ಲಿ ನೀರೆಲ್ಲ ಬಂದ್ಬಿಡ್ತು. ಸೊ ಇದು ಫೈನಲ್ ಟೇಕ್ ಗೈಸ್. ಎಷ್ಟೊಂದು ಟೇಕ್ ತಗೊಂಡ್ಬಿಟ್ಟಿದೀನಿ, ನಕ್ಬಿಟ್ಟಿದೀವಿ. ಇದು ಫೈನಲ್ ಫೈನಲ್ ಫೈನಲ್. ಬಿ ಸೀರಿಯಸ್ ರಾಧಿಕಾ. ಒಂದೊಂದು ಸೀರಿಯಸ್ ಮಾಡ್ಬಿಡು. ಮನು, KFC ತಿನ್ನಕ್ಕೆ ರಾಮನಗರ ಹೋಗೋಣ. KFC ತಿನ್ನಕ್ಕೆ ರಾಮನಗರನಾ? ಈಕೆ ರಾಮನಗರ ಹೋಗ್ಬೇಕು, ಬಾ ಇಲ್ಲೇ ಮನೇಲಿ ಮಾಡೋಣ. ಹೌದಾ? ಬಾ ಮಾಡೋಣ ಮತ್ತೆ. ಸೊ ಗೈಸ್, ಇದು ಮುಂದಿನ ವ್ಲಾಗಲ್ಲಿ KFC ಮುಂದಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ KFC ಮಾಡೋದು ಹೇಗೆ ಅಂತ. ಓಕೆ, ಬಾಯ್.